ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಚಿತ್ರ ಬರೆಯುವಂತಹ ವಿನೂತನ ಸ್ಪರ್ಧೆಯೊಂದನ್ನು ಚಾಮರಾಜಪೇಟೆಯ ಜೀನಿಯಸ್ ಮೈಂಡ್ ಅಕಾಡೆಮಿ ಆಯೋಜಿಸಿದೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಸುಪ್ತ ಪ್ರತಿಭೆಯನ್ನ ಹೊರತೆಗೆಯುವ ಇಂತಹ ವಿನೂತನ ಸ್ಪರ್ಧೆಯನ್ನ ರೂಪಿಸಿದೆ. ನಾಳೆ ಈ ಸಂಸ್ಥೆಯಲ್ಲಿ ಕಲಿತ 200ಕ್ಕೂ ಹೆಚ್ಚು ಮಕ್ಕಳು ತಮ್ಮ ಪ್ರತಿಭೆಯ ಅನಾವರಣ ಮಾಡಲಿದ್ದು, ಇದಕ್ಕಾಗಿ ಶಂಕರಪುರಂನ ಮಕ್ಕಳ ಕೂಟ ಪಾರ್ಕ್ ಸಕಲ ರೀತಿಯಲ್ಲಿ ಸಜ್ಜಾಗಿದೆ. ಜೀನಿಯಸ್ ಮೈಂಡ್ ಅಕಾಡೆಮಿ ಇದೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮತ್ತು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗೋದಕ್ಕೆ ನಮ್ಮಲ್ಲಿ ವಿವಿಧವಾದ ಕೋರ್ಸಸ್ ಇದೆ. ಸೊ ನಾವಿಲ್ಲಿ ಸೂಪರ್ ಸೆನ್ಸರಿ ಡೆವಲಪ್ಮೆಂಟ್, ಸೂಪರ್ ಸೆನ್ಸರಿ ರೀಡಿಂಗ್ ಅಂತ ಆ ಥರ ವಿವಿಧವಾದ ಕೋರ್ಸಸ್ ಇದೆ. ಇಲ್ಲಿ ಏನು ಮಾಡ್ತಾರೆ ಮಕ್ಕಳು ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಟಿ ನೀವು ಕಣ್ಣು ತೆಗ್ದು ಏನೇನು ಮಾಡ್ತೀರೋ ಮಕ್ಕಳು ಎಲ್ಲ ಕಣ್ಣು ಮುಚ್ಕೊಂಡು ಮಾಡ್ತಾರೆ. ಇದು ಮಾಡಿದಾಗ ಏನಾಗುತ್ತೆ, ಅವ್ರ ಕಾನ್ಸಂಟ್ರೇಷನ್ ಆಗಲಿ, ಅವ್ರ ಕ್ರಿಯೇಟಿವಿಟಿ ಆಗಲಿ, ಅವ್ರ ಸ್ಕಿಲ್ಸ್ ಆಗಲಿ, ಅವ್ರ ಏನೇ ಒಂದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲವೂ ಸಹ ಒಂದು 80% ಇರೋರು 100% ಆಗ್ತಾರೆ. ಅದಕ್ಕೆ ನಮ್ಮಲ್ಲಿ ಒಂದು ಕೋಟ್ ಇದೆ, ಆರ್ಡಿನರಿ ಲರ್ನರ್ಸ್ ಬಿಕಮ್ ಸ್ಮಾರ್ಟ್ ಲರ್ನರ್ಸ್, ಸ್ಮಾರ್ಟ್ ಲರ್ನರ್ಸ್ ಬಿಕಮ್ ಔಟ್ಸ್ಟ್ಯಾಂಡಿಂಗ್. ಸೊ ಇದನ್ನ ನಾವು ಮುಖ್ಯ ಉದ್ದೇಶ ನಮ್ಮ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ ನಾವು ಇದನ್ನ ಕೋರ್ಸಸ್ ಥರ ನಾವು ಮಾಡಿ ನಮ್ಮ ನೆಕ್ಸ್ಟ್ ಜನ್ರೇಷನ್ ಜೀನಿಯಸ್